ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಓಪನ್ ಸೋರ್ಸ್ ಮಗ. ಏನು ಗೊತ್ತಾ, ಈ ಡೊನಾಲ್ಡ್ ಟ್ರಂಪ್ ಅವರ ಹೊಸ ರೂಲ್ಸ್ ನೋಡಿ ಎದುರುಕೊಂಡು ಫ್ಲೈಟಲ್ಲಿ ಔಸ್ಕೊಂಡು ಇಮಿಗ್ರೇಷನ್ ಕ್ಲಿಯರ್ ಮಾಡಿ USA ಬಂದಿದ್ದಾಯಿತು. ಬಂದ ಮೇಲೆ ಫಸ್ಟ್ ಕೆಲಸ ಮಾಡಿದ್ದೆ ನಾನು ಕಾರ್ಯಸಿದ್ಧಿ ಹನುಮಾನ್ ಟೆಂಪಲ್ ವಿಸಿಟ್ ಮಾಡೋದು. ಏನೋ ಗೊತ್ತಿಲ್ಲ, ಚಿಕ್ಕದಿಂದನೂ ಹನುಮಾನ್ ಅಂದರೆ ತುಂಬ ಭಕ್ತಿ. ಅವ್ರ ಟ್ಯಾಟೂನು ನನ್ನ ಬಲ್ದಾಗ ಕೈಲಿ ಹಾಕ್ಸ್ಕೊಂಡಿದ್ದೀನಿ, ಯಾಕಂದರೆ ಯಾವಾಗಲೂ ಅವ್ರು ನನ್ನ ಜೊತೆ ಇರಲಿ ಅಂತ. ನನಗೊಂದು ತುಂಬ ದೊಡ್ಡ ಆಸೆ ಇದೆ. ಶ್ರೀರಾಮರಿಗೆ ಅಯೋಧ್ಯೆಯಲ್ಲಿ ಒಂದು ಭವ್ಯ ಮಂದಿರ ಕಟ್ತಾ ಇದ್ದಾರೆ. ಫೇಸ್ 1 ಕಂಪ್ಲೀಟ್ ಕೂಡ ಆಗಿದೆ. ಈಗ ಜಾನಕಿ ಮಂದಿರ ಅಂತ ಬಿಹಾರಲ್ಲಿ ಸೀತಾಮಾತೆ ಕಟ್ತಾ ಇದ್ದಾರೆ. ಗೊತ್ತಿಲ್ಲ ಯಾವಾಗ ನಮ್ಮ ಹನುಮಾನ್ ಅವ್ರಿಗೆ ಅಂಜನಾದ್ರಿ ಬೆಟ್ಟದ ಮೇಲೆ ಒಂದು ದೊಡ್ಡ ದೇವಸ್ಥಾನ ಕಟ್ತಾರೆ ಅಂತ. ನಾನಿರೋದು ಡಲ್ಲಸಲ್ಲಿ. ಈ ಡಾಲಸ್ನ ಡಾಲಾಸ್ಪುರಂ ಅಂತಲೂ ಅಂತಾರೆ, ಯಾಕೆಂದರೆ ತುಂಬ ಜನ ಇಂಡಿಯನ್ಸು ಈ ಡಾಲಸಲ್ಲಿ ಇರ್ತಾರೆ. ಕಾರ್ಯಸಿದ್ಧಿ ಹನುಮಾನ್ ಟೆಂಪಲ್ ಇರೋದು ಫ್ರಿಸ್ಕೋ ಇಲ್ಲಿಂದ ಆಲ್ಮೋಸ್ಟ್ 45 ನಿಮಿಷ. ಸೊ USA 3 ಥರ ರೋಡ್ ಇರುತ್ತೆ. ಒಂದು ಎಕ್ಸ್ಪ್ರೆಸ್ ವೇ, ಹೈವೇ ಮತ್ತು ಸರ್ವಿಸ್ ರೋಡ್. ಸೊ ನಾವು ಹೈವೇ ತೊಗೊಂಡು ಫ್ರಿಸ್ಕೋಗೆ ಸ್ಟಾರ್ಟ್ ಮಾಡಿದ್ವಿ. ಸೊ ಈ ಟೆಂಪಲ್ನ ನೋಡಿದಾಗ ನನಗೆ ಯಾವಾಗೂ ನೆನಪರೋದು ಸಂಸ್ಕೃತದ ಒಂದು ವರ್ಡು ವಸುದೈವ ಕುಟುಂಬಕಂ, ಅಂದರೆ ದ ವರ್ಲ್ಡ್ ಇಸ್ ಒನ್ ಫ್ಯಾಮಿಲಿ. ಕನ್ನಡದಲ್ಲಿ ಹೇಳಬೇಕು ಅಂದರೆ ಜಗತ್ತಿನಾದ್ಯಂತ ಒಂದೇ ಕುಟುಂಬ. ಈ ವರ್ಡ್ನ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಜಿಯವರು ಯಾವಾಗಲೂ ಹೇಳ್ತಾನೆ ಇರ್ತಾರೆ. ಕಾರ್ಯಸಿದ್ಧಿ ಅಂದರೆ ಏನು? ಫುಲ್ಫಿಲ್ಮೆಂಟ್ ಆಫ್ ಡಿಸೈರ್ಸ್, ನಮ್ಮ ಆಸೆಗಳನ್ನ ಪೂರ್ತಿಗೊಳಿಸೋದು. ಅದಕ್ಕೆ ನಾನು ಫಸ್ಟ್ ವಿಸಿಟ್ ಮಾಡಿದೆ ಕಾರ್ಯಸಿದ್ಧಿ ಹನುಮಾನ್ ಟೆಂಪಲ್ಗೆ. ಈ ಟೆಂಪಲ್ನ ಜುಲೈ 23, 2015 ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರು ಇನಾಗ್ರೇಷನ್ ಮಾಡಿದ್ರು. ಈ ಟೆಂಪಲ್ಲು ಸೌತ್ ಇಂಡಿಯನ್ ಟ್ರೆಡಿಷನ್, ಅಂದರೆ ನಮ್ಮ ದ್ರಾವಿಡಿಯನ್ ಸ್ಟೈಲಲ್ಲಿ ಕಟ್ಟಿದ್ದಾರೆ. ಎಕ್ಸ್ಪೆಷಲಿ ಕರ್ನಾಟಕ, ತಮಿಳ್ನಾಡು ಟೆಂಪಲ್ಸ್ ಯಾವ ಥರ ಕಾಣಿಸುತ್ತೆ ಅದೇ ವಾಸ್ತು ಪ್ರಕಾರ ಕಟ್ಟಿದ್ದಾರೆ. ಈ ಟೆಂಪಲ್ ಅಪ್ರಾಕ್ಸಿಮೇಟ್ಲಿ ಒಂದು 34,000 ಸ್ಕ್ವೇರ್ ಫೀಟಲ್ಲಿ ಕಟ್ಟಿದ್ದಾರೆ. ಈ ಟೆಂಪಲ್ ಕಟ್ಟಿದಾಗ ರಾಜಗೋಪುರ ಇರಲಿಲ್ಲ. ಸೊ 2019 ರಾಜಗೋಪುರನ ಕಟ್ತಾರೆ. ಅದು ಆಲ್ಮೋಸ್ಟ್ 72 ಫೀಟ್ ಉದ್ದ ಇದೆ, 900 ಸ್ಕ್ವೇರ್ ಫೀಟ್ ಅಗಲ ಇದೆ. ಇದು ಯಾವ ಥರ ಕಟ್ಟಿದ್ದಾರೆ ಅಂದರೆ ಆಗಮಶಾಸ್ತ್ರ ಟ್ರೆಡಿಷ್ನಲ್ ವೇಯಲ್ಲಿ ಕಟ್ಟಿದ್ದಾರೆ. ಈ ಟೆಂಪಲ್ನ ಲಾರ್ಡ್ ಹನುಮಾನ್ ಅವ್ರಿಗೆ ಡೆಡಿಕೇಟ್ ಮಾಡ್ತಾರೆ. ಓಪನ್ ಆಗಿದ್ದು ಒಂದೇ ವಾರದಲ್ಲಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಬುಕ್ಕಲ್ಲೂ ನೇಮ್ ಇದೆ. ಯಾವ ಥರ ಅಂದರೆ ಮೋರ್ ದ್ಯಾನ್ 24 ಅವರ್ಸ್ ಹನುಮಾನ್ ಚಾಲೀಸ್ನ ಪಠಿಸಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಬುಕ್ಕಲ್ಲಿ ರೆಕಾರ್ಡ್ ಮಾಡಿದ್ದಾರೆ. ಈ ಟೆಂಪಲ್ ಓಪನಿಂಗ್ ಟೈಮ್ ಯಾವಾಗ ಅಂದರೆ ಮಂಡೇ ಟು ಫ್ರೈಡೇ 8 o'clock 1 ಗಂಟೆವರೆಗೂ, ಮತ್ತು 5:30 8:30 ಓಪನ್ ಇರುತ್ತೆ. ಸ್ಯಾಟರ್ಡೆ ಸಂಡೇ ಮತ್ತು ರಜಾ ದಿನದಲ್ಲಿ 8 ಗಂಟೆಯಿಂದ ರಾತ್ರಿ 8:30 ಓಪನಿಂಗ್ ಇರುತ್ತೆ. ಈ ಟೆಂಪಲ್ ವಿಶೇಷತೆ ಏನಂದರೆ ಹನುಮಾನ್ ಜೊತೆ ಅವರ ಪರಿವಾರನೂ ಇದೆ. ರಾಮ, ಲಕ್ಷ್ಮಣ, ಸೀತೆ ಅವ್ರ ವಿಗ್ರಹನೂ ಇದೆ. ಅದೊಂದೇ ಮಾತ್ರ ಅಲ್ಲ, ನಮ್ಮ ವಿಘ್ನ ನಿವಾರಕ ಗಣಪತಿನೂ ಇದ್ದಾರೆ, ಸುಬ್ರಹ್ಮಣ್ಯನೂ ಇದ್ದಾರೆ, ದತ್ತಾತ್ರೇಯ ಅವರು ಇದ್ದಾರೆ, ಮತ್ತು ದುರ್ಗಾದೇವಿ ಮೂರ್ತಿನೂ ಇದೆ. ಒಂದೇ ಟೆಂಪಲಲ್ಲಿ ಎಲ್ಲ ದೇವ್ರನ್ನೂ ನೋಡ್ಬೋದು. ಈ ಟೆಂಪಲಲ್ಲಿ ಬರೀ ಪೂಜೆ ಮಾತ್ರ ಅಲ್ಲ, ನಮಗೆ ಅರ್ಚನೆಯೂ ಮಾಡಿಕೊಡ್ತಾರೆ, ಅಭಿಷೇಕನೂ ಇರುತ್ತೆ. ಅಭಿಷೇಕಕ್ಕೆ $31 ಇದೆ, ಅರ್ಚನೆಗೆ $15 ಇರುತ್ತೆ. ಸೊ ತೋರಣ ಕಟ್ಟೋದಕ್ಕೆ $15. ಈ ದೇವಸ್ಥಾನದ ವಿಶೇಷತೆ ಏನಂದರೆ ಪ್ರತಿದಿನವೂ ಒಂದೊಂದು ದೇವರಿಗೆ ವಿಶೇಷವಾದ ಆರತಿ ಮತ್ತು ಪೂಜೆ ಇರುತ್ತೆ. ಸೋಮವಾರ ಶಿವಪೂಜೆ ಮಾಡ್ತಾರೆ, ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಗೆ ಪೂಜೆ ಇರುತ್ತೆ, ಬುಧವಾರ ಶ್ರೀರಾಮರಿಗೆ, ಗುರುವಾರ ದತ್ತಾತ್ರೇಯರಿಗೆ, ಶುಕ್ರವಾರ ದುರ್ಗಾದೇವಿ ಪೂಜೆ, ಶನಿವಾರ ಹನುಮಾನ್ ಅವ್ರಿಗೆ, ಭಾನುವಾರ ಗಣಪತಿ ಪೂಜೆ ಮತ್ತು ನವಗ್ರಹ ಅರ್ಚನೆ ಮಾಡ್ತಾರೆ. रामायण में तेरा मुख्य पात्र दर्शन, 40 पाठ से आत्म तत्व मिल जाए, कोटि सूर्य तेज आरती, उतार मिल के तेरी आरती। राम बाण रोगन में पूरी सक्षम है, राम और
तेरे मन की भावना एक है त्वमेव बंधु सखा त्वमेव त्वमेव माता पिता त्वमेव त्वमेव बंधु सखा ಕೊನೆಯದಾಗಿ ಏನು ಮಾಡಿದ್ವಿ ಅಂದರೆ ಇದೇ ಟೆಂಪಲ್ ಒಳಗಡೆ ಕ್ಯಾಂಟೀನ್ ಇದೆ, ಕ್ಯಾಫಿಟೇರಿಯಾ. ಸೊ ಅಲ್ಲೋಗಿ ಪುಳಿಯೋಗರೆ ತೊಗೊಂಡು ತಿಂದೆ. ತುಂಬ ರುಚಿಯಾಗಿರುತ್ತೆ. ರಘುನಂದನ ರಘು ರಘುನಂದನ ರಘುವರ ಸೇವನ ರಘುಪತಿ ಚಾಯನ ಶತಯೋಜನ ಶತಶತಯೋಜನ ಶರಧಿ ನಿಯೋಜನ ಶರ ಪರಿಲಂಘನ ರಘುನಂದನ ರಘು ರಘುನಂದನ ರಘುವರ ಸೇವನ ರಘುಪತಿ ಚಾಯನ ಶತಯೋಜನ ಶತಶತಯೋಜನ ಶರಧಿ ನಿಯೋಜನ ಶರ ಪರಿಲಂಘನನೇ ಹರಿಭಾಜನ ಹರಿಭಾಜನ ಹರಿಮದ ಭಾಜನ ದಶಮುಖ ಕಂಪಣ ಬಡವಾಕೃತ ಬಡಬಾಣಲಕೃತ ಬಹುಭಸ್ಮಾರ್ಚನ ಜಯ ಕೇತನ ಜಯ ಜಯ ಕೇತನ ಜಯ ಹಯ ಪ್ರಾಪುನ ಜಯ ಮಿಡದಾಪುಗನೇ ಈ ಥರ ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋ ಬೇಕು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.